ಸುವರ್ಣ ನ್ಯೂಸ್ ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಮತ್ತೆ ಸ್ವಾಗತ ನಿಮಗೆ. ನೋಡಿರಿ, ಜೋಗ್ ಜಂಕ್ಷನ್ನಾಗ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಜೋಕ್. ನಾನು ಹಿಂದಕ್ಕೆ ನಾಗ್ಪುರದಾಗ ಒಂದು ಕಲ್ಚರಲ್ ಸೆಂಟರ್ನಾಗ ನೌಕರಿ ಮಾಡ್ತಿದ್ದೆ. ಆವಾಗ ನಡೆದಂಥ ಘಟನಾ ಇದು. ಆ ಕಲ್ಚರಲ್ ಸೆಂಟರ್ನೊಳಗೆ ಬೇರೆ ಬೇರೆ ರಾಜ್ಯದಿಂದ ಕಲಾವಿದರನ್ನ ಕರೆಸಿ ಅವರಿಗೆ ಅವಕಾಶ ಕೊಡುವಂಥ ಒಂದು ಪ್ರೋಗ್ರಾಮ್ನಲ್ಲಿ ಮಾಡ್ಕೋತಿದ್ವಿ ನಾವು. ಒಬ್ಬ ಹೈದರಾಬಾದಿನ ನರ್ತಕಿ ನನಗೆ ಹಗಲೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ಲು, ಸರ್ ನಿಮ್ಮ ಆಫೀಸಿಂದ ನನಗೊಂದು ಕಾರ್ಯಕ್ರಮ ಕೊಡಿಸ್ರಿ ಅಂತ. ಅದಕ್ಕೆ ನಾನು ಆಕೆ ಹೇಳಿದೆ, ನೋಡಮ್ಮ ನಮ್ಮ ಆಫೀಸಿಂದ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ ಅದ, ಅದನ್ನು ನಾನು ನಿಮಗೆ ಕಳಿಸ್ತೀನಿ, ನೀವು ನಿಮ್ಮ ಅಡ್ರೆಸ್ ಕೊಡಿರಿ ಅಂತ ಹೇಳಿದೆ. ಈಗ ನಂಗೆ ಆಗ ಇಂಟರ್ನೆಟ್ಟು ಅದೆಲ್ಲ ಏನು ಇದ್ದಿದ್ದಿಲ್ಲ. ಸೊ ಫೋನ್ಯಾಗ STDಯಿಂದ ಪಾಪಕ್ಕೆ ಆ ಕಡೆಯಿಂದ ಮಾಡ್ಲಿಕ್ಕತ್ತಿದ್ಲು. ನಾಕೆ ಅಡ್ರೆಸ್ ಬರ್ಕೊಳ್ಳಿಕ್ಕೆ ಶುರು ಮಾಡಿದೆ. ರಾಜಲಕ್ಷ್ಮಿ ಅಂತ ಇನ್ನೂ ಹೆಸರು ಬರೆದಿದ್ದಿಲ್ಲ. ಇಮಿಡಿಯೇಟ್ಲಿ ನಮ್ಮ ಡೈರೆಕ್ಟರ್ ಸಾಹೇಬ್ರು ನಾನು ಕರೀತಾರೆ ಅಂತ ಸುದ್ದಿ ಬಂತು. ಸೊ ನಮ್ಮ ಪ್ಯೂನ್ ಬಂದು ಹೇಳಿದ್ಕೊಳ್ಳೆ ಬಡ ನಾ ಡೈರೆಕ್ಟರ್ ಕಡೆ ಹೋಗೋಕ್ಕಿಂತ ಮೊದಲು ನನ್ನ ಕಲಿಗೆ ಒಬ್ಬ ತಿವಾರಿ ಅಂತಿದ್ದ, ಮಧ್ಯಪ್ರದೇಶದಿಂದ MA ಓದಿ ಬಂದಂಥ ಕರ್ಮಚಾರಿ ಅವ. ನಮ್ಮ ಆಫೀಸ್ನಾಗ ನಾ ಕರ್ನಾಟಕ ರಿಪ್ರೆಸೆಂಟ್ ಮಾಡ್ದಂಗೆ ಅವ ಮಧ್ಯಪ್ರದೇಶ ರಿಪ್ರೆಸೆಂಟ್ ಮಾಡ್ತಿದ್ದ. ಅವ್ನು ಹೇಳಿದೆ, ಇದು ತಗೋಪ್ಪ ಫೋನು, ಈ ಮೇಡಮ್ ಒಂದು ಅಡ್ರೆಸ್ ಹೇಳ್ತಾರೆ ಬರ್ಕೋ ಅಂತ ಹೇಳಿ. ಸರಿ, ಅವ ಅಡ್ರೆಸ್ ಬರ್ಕೊಳ್ಳಿಕ್ಕೆ ಶುರು ಮಾಡ್ದೆ. ನಾನು ನಮ್ಮ ಡೈರೆಕ್ಟರ್ ಹತ್ರ ಹೋದೆ. ಈ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿದ್ವಿ, ಕರ್ನಾಟಕದಾಗ ಏನೇನು ಆಗ್ಬೇಕು ಅಂತೆಲ್ಲ ವಿಚಾರ ಮಾಡಿದ್ವಿ. ಅವ್ರು ನನಗೆ ಅವತ್ತು ಕಾಫಿ ಕುಡಿಸಿದ್ರು. ಕಾಫಿ ಕುಡಿದೆ ನಾನು, ಅಂದರೆ ಸುಮಾರು ಒಂದು 20-25 ಮಿನಿಟ್ರೆ ನಾನು ಸಾಹೇಬ್ರ ಜೊತೆ ಇದ್ದೆ ಅಂತ ಅನಿಸ್ತದೆ. ಆಮೇಲೆ ಹೊರಗೆ ಬಂದೆ, ನಮ್ಮ ತಿವಾರಿ ಸಾಹೇಬ ಇನ್ನೂ ಬರ್ಕೊಳಿಕತ್ತಿದ್ದ ಅವ್ರ ಅಡ್ರೆಸ್. 20 ಮಿನಿಟಿಂದ ಕಡಿ ಆಗ್ತಾ ಹೈದರಾಬಾದ್, ಡಿ ಫಾರ್ ಡೆಲ್ಲಿ. ಓಕೆ ಥ್ಯಾಂಕ್ ಯು ಅಂತಂದು ಅವಾಗ ಫೋನ್ ಮುಗಿಸಿದ. ನಾನು ಏನು ತಿವಾರಿ ಇಷ್ಟೋ ತನಕ ಆಕೆ ಅಡ್ರೆಸ್ ಬರ್ಕೊಂಡ್ಯಾ ಅಂತಂದೆ. ಹೌದು, ನೋಡು ಒಂದು ಫುಲ್ ಸ್ಕೇಪ್ ಹಾಲಿ ತುಂಬ ಬರೆದಿದ್ದ ಆಕೆ ಅಡ್ರೆಸ್, ಇಷ್ಟುದೇನ್ಲೇ ಅಂತಂದೆ. ನೋಡು ಇದ್ರಾಗ ಎಷ್ಟು ಫಾರ್ ಆಕೆ ಅಡ್ರೆಸ್ನಾಗ ಅಂತ ಹೇಳ್ದ. ಅಂದ್ರೆ ಅವ ಪ್ರತಿಯೊಂದು ಅಕ್ಷರಕ್ಕೂ ಫಾರ್ ಬರ್ಕೋತ ಡಿ ಫಾರ್ ಡೆಲ್ಲಿ ತನಕ ಬರೆದಿದ್ದ. ಒಂದು ಸರ್ತೆ ವಿಮಾನ ಮೇಲೆ ಹಾರ್ಲಿಕ್ಕೆ ಹತ್ತಿತ್ತು. ಪೈಲಟ್ ತನ್ನ ಪೈಲಟನ ಜೊತೆ ಮಾತಾಡ್ಲಿಕ್ಕೆ. ಅನ್ಫಾರ್ಚುನೇಟ್ಲಿ ಮೈಕ್ ಆನ್ ಆಗಿಬಿಟ್ಟಿತ್ತು. ಅವತ್ತು ಆ ವಿಮಾನಿಗೆ ಹೊಸ ಏರ್ ಹಾಸ್ಟೆಸ್ ಬಂದಿದ್ಲು. ಈ ತುಂಬು ಯೌವನದ ಪೈಲಟ್ ತನ್ನ ಪೈಲಟಿಗೆ ಹೇಳಿಕತ್ತಿದ್ದ, ನೋಡು ಆ ಹೊಸ ಏರ್ ಹಾಸ್ಟೆಸ್ ಬಂದಾಳಲ್ಲ, ಎಷ್ಟು ನೋಡ್ಲಿಕ್ಕೆ ಚಂದಿದ್ದಾಳೆ ಅಂತಂದ್ರೆ ನನ್ನ ಮನಸ್ಸನ್ನು ಕದ್ದುಬಿಟ್ಟಾಳೆ. ಈಗ ನಾ ಹೋಗಿ ಸ್ವಿಟ್ಜರ್ಲ್ಯಾಂಡ್ನಾಗ ಲ್ಯಾಂಡ್ ಆದ ಕೂಡಲೇ ಮೊದಲು 2 ಮಗ್ಗು ಬೀರ್ ಕುಡಿತೀನಿ. ಕುಡಿದುಕೊಳ್ಳಿ ಒಂದು ಸ್ವಲ್ಪ ಧೈರ್ಯ ಬರ್ತದೆ ನನಗೆ. ಆಕೆಗೆ ಮುಂದೆ ಹೋಗಿ ನಾ ಮೊಣಕಾಲು ಮಂಡಿ ಊರಿ ಆಕೆಗೆ ನಾ ಪ್ರಪೋಸ್ ಮಾಡ್ತೀನಿ. ಅಕಸ್ಮಾತ್ ಆಕೆ ಒಪ್ಪಿಲ್ಲ ಅಂತಂದ್ರೆ ಇವತ್ತು ಆಕಿನ ಕರ್ಕೊಂಡು ಡೇಟ್ ಮಾಡ್ತೀನಿ ಅಂತ ಅಗದಿ ಹಿಂಗೆ ಗ್ರೂಪ್ಲಿ ಹೇಳಿಕತ್ತಿದ್ದ. ಇದು ಎಲ್ಲರಿಗೂ ಕೆಡಿಸ್ಲಿಕ್ಕತ್ತಿತ್ತು, ಯಾಕಂದ್ರೆ ಮೈಕ್ ಆಗಿತ್ತು. ಆಕೆ ಏನಿದ್ಲಲ್ಲ ಏರ್ ಹಾಸ್ಟೆಸ್ಸು ಇಮ್ಮಿಡಿಯೇಟ್ಲಿ ಓಡಿ ಹೋಗಿ ಆ ಪೈಲಟ್ಗೇನು ಹೇಳ್ಬೇಕಂತೇಳಿ ಜೋರ್ಲಿ ಓಡೋದ್ಲು. ಎಡಬಿದ್ಲು, ತಪ್ಪು ಅಂತ ಬಿದ್ಲು. ಅಲ್ಲಿ ಮಗಳು ಕೂತಂತ ಮುದುಕಿ ಹೇಳಿದ್ಲ, ಏಯ್ ಅವಸರ ಯಾಕೆ ಮಾಡ್ತಿ? ಈಗ ನಿನಗೆ ಪ್ರಪೋಸ್ ಮಾಡಂಗಿಲ್ಲವ, ಇನ್ನೂ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬೇಕು, ಅಲ್ಲಿ 2 ಮಗ್ಗು ಬೀರ್ ಕುಡಿಬೇಕು, ಆಮೇಲೆ ಆ ಸುಂದರ ತಾಣದಾಗ ಮಂಡಿ ಊರಿ ನಿನ್ನ ಜೊತೆ ಪ್ರಪೋಸ್ ಮಾಡಿದ ಮ್ಯಾಲೆ ನಿನ್ನ ಡೇಟಿಗೆ ಕರ್ಕೊಂಡು ಹೋಗ್ತಾನೆ. ಅವಸರ ಮಾಡಬಾರ್ದ ಹಿಂಗೆ ಅಂತ ಅನ್ಬೇಕೆ. ಒಂದು ಸರ್ತೆ ಬ್ರಿಡ್ಜ್ ಮೇಲೆ ಒಂದು ಸಣ್ಣ ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಮೇಲೆ 2 ವಾಹನಗಳು ಒಂದಕ್ಕೊಂದು ಎದುರ ಬರ್ಲಿಕ್ಕತ್ತಿದ್ದು. ಬಟ್ ಆ ಬ್ರಿಡ್ಜಿನ ಸ್ಥಿತಿ ಹೆಂಗಿತ್ತಂದ್ರೆ ಒಂದೇ ವಾಹನ ಮಾತ್ರ ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯ. ಡ್ರೈವರ್ಸಿಗೆ ಅದು ಡ್ರೈವ್ ಮಾಡೋರಿಗೆ ಪಕ್ಕಾ ಗೊತ್ತಿರಬೇಕು, ಲೈಟ್ ಆನ್ ಮಾಡಿಬಿಟ್ರೆ ಆ ಕಡೆದವ್ರು ಬರೋರಿಗೆ ಈ ಕಡೆಯಿಂದ ಜಾಗ ಬಿಡಬೇಕು ಅಂಥೇಳಿ. ಈ ಕಡೆ ವಾಹನದವ ಏನು ಮಾಡ್ದ, ಲೈಟ್ ಆನ್ ಮಾಡ್ದ. ಆ ಕಡೆ ವಾಹನದವ ಜಾಗ ಬಿಡ್ಬೇಕು ಬೇಡ, ಅದ್ರ ಬದಲಿ ವೈಪರ್ ಒಂದು ಸರ್ತಿ ಚಾಲೂ ಮಾಡಿ ಬಂದ್ ಮಾಡಿಬಿಟ್ಟ. ಕಡಿಕೋರಿಬ್ರು ಎದುರಿಗೆ ಬಂದು ನಿಂತರು. ವಾದ ಶುರು ಆಯ್ತು. ಈ ಕಡೆ ಡ್ರೈವರ್ ಕೇಳ್ದ, ಏನೋ ನಿಂಗೆ ಗೊತ್ತಾಗ್ಲಿನ ಲೈಟ್ ಆನ್ ಮಾಡಿದ್ರೆ ಜಾಗ ಬಿಡ್ಬೇಕಂತ ಹೇಳಿ, ಸಿಗ್ನಲ್ ತಿಳ್ಕೊಬೇಕು, ಸಿಗ್ನಲ್ ಲೈಟ್ ಆನ್ ಜಾಗ ಬಿಡ್ಬೇಕು ಅಂದ. ಆ ಕಡೆದವ ಹೇಳ್ದ, ಸಿಗ್ನಲ್ ನಂದು ನೋಡಿಲ್ಲ, ನೀ ವೈಪರ್ ಆನ್ ಮಾಡಲಿಲ್ಲ, ಆಗೋದಿಲ್ಲ ಅಂತ ಹೇಳಿಲ್ಲ, ನಿನಗೆ ತಿಳ್ಕೊಬೇಕಪ್ಪ ಇದನ್ನ. ಜೋಗ್ ಜಂಕ್ಷನ್ಯಾಗ ಇಂಥ ಜೋಕ್ಗಳನ್ನು ನೀವು ಕೇಳ್ಕೊತಾನೆ ಇರಬಹುದ್ರಿ. ನಿಮ್ಮ ಚಲೋ ಜೋಕ್ಗಳನ್ನು ಮಂದಿಗೂ ಹೇಳ್ತೀನಿ. ನಿಮ್ಮ ಹೆಸರಲ್ಲೇನ ದಯವಿಟ್ಟು ಈ ನಂಬರಿಗೆ ಕಳಿಸ್ರಿ. 99 ಪೂಜಿ 98 ಪೂಜಿ 99. ಮತ್ತು ಹಾಗೆ SMS ಅಷ್ಟೇ ಅಲ್ಲದೆ ನೀವು ಇಂಟರ್ನೆಟ್ನಾಗೂ ಕಳಿಸ್ಬೋದು. ನಮ್ಮ ಇಂಟರ್ನೆಟ್ ಅಡ್ರೆಸ್ ಹಿಂಗದ m2j@suvarnanews.in. ಥ್ಯಾಂಕ್ ಯು. ನಾ ಕಾಯ್ತಿರ್ತೇನೆ.